ಸ್ಕೂಲ್ ಫ್ರೆಂಡು, ಬೆಸ್ಟ್ ಫ್ರೆಂಡು ಕವಿತಾರ್ಯ. Cheers ಮಚ್ಚ. ಮಚ್ಚ ನನ್ನ ಫ್ರೆಂಡು ಶಶಿ ಬರ್ತಿದ್ದಾನೆ ನಮ್ಮ ಮನೆಗೆ. ತುಂಬ ದಿವಸ ಆದಮೇಲೆ ಬ್ಲಾಗ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸರ್ಪ್ರೈಸ್ ಇದೆ. ಹೋಗಿ ಫಸ್ಟು ಫ್ರೆಶ್ ಅಪ್ ಆಗಿಬಿಡೋಣ. ಫೈನಲಿ ಶವರ್ ತೊಗೊಂಡು ಫ್ರೆಶ್ ಅಪ್ ಆಗಿ ನನ್ನ ಫ್ರೆಂಡು ಬರ್ತಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ. ಫುಲ್ಲಿ ಎಕ್ಸೈಟೆಡ್. ಬಂದಿರೋದು ಮೆಟ್ಲ ಹತ್ರ ಬರ್ತಾ ಇದ್ದಾರೆ. ಬನ್ನಿ ಸರ್ಪ್ರೈಸ್ ಮಾಡೋಣ. ಆ್ಯಂಡ್ ಆಲ್ಮೋಸ್ಟ್ ಬಂದಿರೋದು. ಕುತ್ಕೊಳ್ಳೋಣ, ಬಚ್ಚಿಕೊಂಡು ಹಾಗೆ ಸರ್ಪ್ರೈಸ್ ಕೊಡೋಣ ಫ್ರೆಂಡಿಗೆ. ಗೇಟ್ ಹತ್ರ ಇದ್ದೀನಿ, ನೋಡೋಣ ಎಕ್ಸ್ಪ್ರೆಷನ್ ಹೇಗಿದೆ ಅಂತ. ಹೇಗಿದೆ ಮಚ್ಚ? ಎಷ್ಟು ದಿನ ಆಯ್ತು ನೋಡಿ. ಸರಿ, ನೀನು ಬರ್ತೀನಿ ಅಂದಲ್ಲ ಹಾಗೆ ಬಾ ಬಾ ಬಾ. ಸೊ ನೀನು ಬರ್ತೀನಿ ಅಂದಲ್ಲ ಹಾಗೆ ವ್ಲಾಗ್ ಮಾಡೋಣ. ಹೇಗಿದೆ ಮಚ್ಚ? ಎಷ್ಟು ದಿನ ಆಯ್ತು ನೋಡಿ. ಸ್ಕೂಲ್ ಫ್ರೆಂಡು, ಬೆಸ್ಟ್ ಫ್ರೆಂಡು. ಏನು ಸಡನ್ ಆಗಿ ಸರ್ಪ್ರೈಸು? ಇಲ್ಲ ಅದಕ್ಕೆ ಹಂಗೆ ಬಂದೆ ನಾನು. ಅದೇ ನೀನು ಬರ್ತಿದ್ಯಾ ಅಂದಲ್ಲ, ಸರಿ ಹಾಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಇದು ಮಾಡೋಣ, ವಿಡಿಯೋ ಲಾಗ್ ಮಾಡ್ಬಿಡೋಣ ಫ್ರೆಂಡ್ಶಿಪ್. ಸೂಪರ್ ಮಗ, ಸೂಪರ್. ಮನೆಯೆಲ್ಲ ಚೆನ್ನಾಗಿದ್ದಾರಾ? ಸೂಪರ್ ಮಗ. ಮತ್ತೆ ಹೆಂಗ್ ನಡೀತಿದೆ ಕೆಲಸ ಎಲ್ಲ? ಎಲ್ಲ ಸೂಪರ್ ಮಚ್ಚ, ಎಲ್ಲ ಚೆನ್ನಾಗಿ ನಡೀತಿದೆ. ನಿನ್ ಲೈಫ್ ಹೇಗಿದೆ? ಹೇಗಿದ್ಯಾ? ತುಂಬಾ ದಿನ ಆಯ್ತು. ಎಲ್ಲಿ ನೀನು ಫುಲ್ ಬಿಸಿ ಆಗಿದೆ. ವ್ಲಾಗ್ ನೋಡ್ತಿದ್ಯಲ್ಲ, ನೋಡಲ್ಲ. ಮತ್ತೆ ಎಲ್ಲ ಮನೆಯೆಲ್ಲ ಚೆನ್ನಾಗಿರ? ಎಲ್ಲ ನಿಮ್ಮ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ. ಮಗು ಹೇಗಿದ್ದಾನೆ? ಮಗು ಚೆನ್ನಾಗಿದೆ. ನಿಮ್ಮ ಮಗು ಚೆನ್ನಾಗಿದ್ದಾರೆ. ಊರಿಗೆ ಹೋಗಿದ್ದಾರೆ ಸ್ವಲ್ಪ. ಎಲ್ಲ ಊರಿಗೆ ಹೋಗಿದ್ದಾರೆ. ಸೊ ಫ್ರೆಂಡ್ಸ್, ಮೀಟ್ ಮೈ ಫ್ರೆಂಡ್ ಶಶಿ ಅಂತ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಕರ್ನಾಟಕ ವಿತ್ ಆರ್ಯ. ಓಕೆ ಮಚ್ಚ, ಸೂಪರ್. ಸೊ ಇವತ್ತು ಕಂಪ್ಲೀಟ್ ಬ್ಲಾಗ್ ಮಾಡ್ತೀನಿ ನನ್ನ ಫ್ರೆಂಡ್ ಜೊತೆ. ಸರ್ಪ್ರೈಸ್ ಆಕ್ಚುಲಿ ಏನೂ ಹೇಳಿಲ್ಲ. ಸರ್ಪ್ರೈಸ್ ಬ್ಲಾಗ್ ಇಲ್ಲ, ನಾನೆಲ್ಲ ಪ್ರಿಪೇರ್ ಮಾಡಿದ್ದೀನಿ. ಸೊ ಫ್ಯೂ ಕ್ವೆಶ್ಚನ್ ಆನ್ಸರ್ಸ್, Q&A ನೋಡೋಣ. ಚೆನ್ನಾಗಿರುತ್ತೆ. ಇಲ್ಲ ಶಶಿ, ಎಲ್ಲ ನಮ್ಮಿಬ್ಬರು ರಿಲೇಟೆಡ್, ಚೆನ್ನಾಗಿರುತ್ತೆ. ನೋಡೋಣ. ಸ್ಟೇ ಟ್ಯೂನ್. ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತೀರ ಎಲ್ಲರೂ. ಬಾ ಮಚ್ಚ, ಹೋಗೋಣ ಹೊರಗಡೆ. ಅಪ್ಪ ಅಮ್ಮ ಇದ್ದಾರೆ, ಇಲ್ಲೇ ಇದ್ದಾರೆ. ಅಂಕಲ್ ಚೆನ್ನಾಗಿದ್ದೀರಾ? ಸೌಮ್ಯ ಬಂದು ಹೋಯ್ತು. ಆರಾಮಿದ್ದೀರಾ? ನೀವು? ಎಲ್ಲ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿ. ಊಟ ಆಯ್ತು. ಹಿಂಗೆ ಪ್ರಶಾಂತ್ ಮೀಟ್ ಮಾಡೋಣ ಅಂತ ಬಂದೆ. ಕುತ್ಕೋಶಿ. ಸರಿ, ಓಕೆ. ನನ್ನ ಫ್ರೆಂಡಿಗೆ ಸ್ವೀಟ್ಸ್ ಅಂದರೆ ಇಷ್ಟ. ಸೊ ಬಾದುಷಾ ತಂದಿದ್ದೀನಿ, ಕೊಡೋಣ ಬನ್ನಿ. ಅಲ್ಲಿಗೆ ಮಾಡ್ಬಿಟ್ರೆ ದುಡ್ಡು ಕಟ್ಟಂಗಿಲ್ವಲ್ಲ. ಅದೇ ಇನ್ನೊಂದ್ಸಲಿ ಬಂದ್ರೆ ಮಚ್ಚ, ನಿನಗೆ ಸ್ವೀಟ್ ಇಷ್ಟ ಅಂತ ಬಾದುಷಾ ಇದೆ. ಮಚ್ಚ, ಇದೆಲ್ಲ ಎಂತ ಮಚ್ಚ. ಥ್ಯಾಂಕ್ ಯು. ಇವತ್ತು ಮೀಟ್ ಆಗಿದ್ಕ? ಎಲ್ಲ ನಿಮ್ಗೆ ನಾರ್ಮಲಾಗಿ ಸ್ವೀಟ್ಸ್ ಅಂದ್ರೆ ಇಷ್ಟ ಅಲ್ಲ? ಸರ್, ಕ್ವೆಶ್ಚನ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ನನ್ನ ಫ್ರೆಂಡ್ನ ಕೇಳೋಣ. ಎಲ್ಲರೂ ಎಂಜಾಯ್ ಮಾಡ್ತೀರಾ? ಇಲ್ಲ ನೋಡಿ ಹೇಗಿದೆ ಅಂತ. ಮಗ, ಕೆಲವೊಂದು ಕ್ವೆಶ್ಚನ್ ಪ್ರಿಪೇರ್ ಮಾಡಿದ್ದೀನಿ ನೀನು ಬರ್ತಿದ್ಯಾ ಅಂತೇಳಿ. ಈವನ್ ಅದಕ್ಕೆ ಆನ್ಸರ್ ನಾನು ಪ್ರಿಪೇರ್ ಆಗಿಲ್ಲ. ರ್ಯಾಂಡಮ್ ಆಗಿ ಹಾಗೆ ಇನ್ಸ್ಟೆಂಟ್ ಆಗಿ ನಾನು ಹೇಳ್ತೀನಿ, ನೀನು ಹೇಳಬೇಕು. ಸಿಂಪಲ್, ಏನಿಲ್ಲ. ನಮ್ಮ ಸ್ಕೂಲಿಂದ ಇಲ್ಲಿವರೆಗೂ ಇದೀವಲ್ಲ, ಇದರ ರಿಲೇಟೆಡ್ ಕ್ವೆಶ್ಚನ್ಸ್ ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟಾರ್ಟ್. ಗುಡ್. ನೋಡೋಣ ಹೆಂಗಿರುತ್ತೆ ಕ್ವೆಶ್ಚನ್ಸ್. ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ದ ಫಸ್ಟ್ ಕ್ವೆಶ್ಚನ್, ಹೂ ವಾಸ್ ದ ನಾಟಿಯೆಸ್ಟ್ ಇನ್ ದ ಸ್ಕೂಲ್? ಮಗ, ಹಂಗೆ ನೋಡ್ಕೊಂಡು ನೀನೇ ನಾಟಿ ಆಗಿದ್ದೆ ಕಣ. ಇಲ್ಲ, ನನ್ನ ನೆನಪಿದ್ದಂಗೆ ನೀನು ನಾಟಿ ಆಗಿದ್ರಿ. ಓಕೆ ಮಗ, ಸೊ ನಾವು ಇಬ್ರು ಸೇರ್ಕೊಂಡು ರಾಜ್ ಅಂತ ಫಿಕ್ಸ್ ಆಗಿ ನಾವಿಬ್ರು ಸೇರಿ ರಾಜ್ಗೆ ಓಟ್ ಹಾಕಿದ್ದೀವಿ. ಯಾಕಂದ್ರೆ ರಾಜ್ ವಾಸ್ ದ ಮೋಸ್ಟ್ ಫೇವ್ರೆಟ್ ಪರ್ಸನ್, ಸ್ಟೂಡೆಂಟ್. ಆಲ್ರೆಡಿ ಇವ್ನ ವ್ಲಾಗ್ ಅಲ್ಲಿ ನೋಡಿರ್ತೀರಾ ರಾಜ್ನ ನೀವು. ಈಸ್ ಆಲ್ಸೋ ಒನ್ ಆಫ್ ಅವರ್ ಟೀಚರ್ ಫೇವ್ರೇಟ್, ಸ್ಟೂಡೆಂಟ್ ಫೇವ್ರೇಟ್ ಆಗಿರ್ಲಿ, ಗರ್ಲ್ಸ್ ಫೇವ್ರೇಟ್ ರಾಜ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಸೀರಿಯಸ್ ವ್ಲಾಗ್ ರಾಜ್ ನೋಡಿದ್ರೆ. ಆಮೇಲೆ ದ ಸೆಕೆಂಡ್ ಕ್ವೆಶ್ಚನ್, ಹೂ ಗಾಟ್ ಮೋರ್ ಪನಿಷ್ಮೆಂಟ್?
ಮಗ ಅವ್ರ ಹೆಸರು ಹೇಳ್ಬೋದಾ ಹೇಳ್ಬಾರ್ದ ಗೊತ್ತಿಲ್ಲ. ಇದಕ್ಕೆ ಆಕ್ಚುಲಿ ನಾನಂತೂ ತುಂಬಾ ಪನಿಷ್ಮೆಂಟ್ ತಗೊಂಡಿದ್ದೀನಪ್ಪ. ಒಳ್ಳೆ ಒಬಿಡಿಯಂಟ್ ಸ್ಟೂಡೆಂಟ್ ಅವನು. ಆ ಪನಿಷ್ಮೆಂಟ್ ಮೇ ಬಿ ಎಲ್ರಿಗೂ ಪನಿಷ್ಮೆಂಟ್ ಅಂದ್ರೆ ಈಗಿನ ಕಾಲ ಈ ಜನರೇಷನ್ ಜಡ್ಜಿಗಳ ತರ ನಮ್ಗೆ ಪನಿಷ್ಮೆಂಟ್ ಅಷ್ಟು ಈಸಿ ಇದ್ದಿಲ್ಲ. ನಮ್ಗೆಲ್ಲ ದೋಸ್ ಡೇಸ್ ಹೇಗಿತ್ತು ಅಂತಂದ್ರೆ ಕಡ್ಡಿ ಎತ್ಕೊಂಡ್ಬರೋರು. ಕಡ್ಡಿ ಹಿಂಗಲ್ದೆ ಹಿಂಗೂ ಹೊಡಿಯೋರು. ಅನ್ ಅರೌಂಡ್ ದ ಸ್ಕೂಲ್ ಇತ್ತು ಆಕ್ಚುಲಿ, ಅದು ಒನ್ ಆಫ್ ದ ಪನಿಷ್ಮೆಂಟೇ ನಮ್ಗೆ. ನಾನಂತೂ ಅವತ್ತು ಸಿಕ್ ಲೀವ್ ತಗೋತಾ ಇದ್ದೆ, ಇಲ್ಲದೆ ಲೇಟಾಗಿ ಬಂದ್ಬಿಡ್ತಾ ಇದ್ದೆ. ಆ ಮಿಸ್ ಇದನ್ನ ಕ್ಲಾಸ್ನ ಸ್ಕಿಪ್ ಮಾಡ್ಬಿಡ್ತಿದ್ದೆ. ತುಂಬಾ ಒಳ್ಳೆ ಮೆಮೊರಿ. 90s ಕಿಡ್ಸ್ಗೆ ಎಲ್ಲರಿಗೂ ಇದೊಂದು ಮೆಮೊರಿ ಆಗಿರುತ್ತೆ ನೋಡಿ. ನಿಮ್ಮ ಸ್ಕೂಲ್ ಡೇಸ್ನು ನೀವು ನೆನ್ಪು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. Let's go for third question. Who had the biggest crush? ನಮಗೆ ಅವಾಗ ಅಷ್ಟು ಏನು ಗೊತ್ತಿದ್ದಿಲ್ಲ. ಟು ಬಿ ಫ್ರಾಂಕ್, ಯಾರು ನಾನು ಆಗ್ಲಿ, ಶಶಿ ಆಗ್ಲಿ, ರಾಜ್ ಆಗ್ಲಿ, ಆಗಿನ ಕಾಲದಲ್ಲಿ ನಾವು ಕ್ರಶ್ ಅಂತ ನಮ್ಗೆ ಗೊತ್ತಿರ್ಲಿಲ್ಲ, ನಮ್ಗೆ ವರ್ಡ್ ಗೊತ್ತಿದ್ದಿಲ್ಲ. ಪ್ಲಸ್ ನಾವ್ ಅಷ್ಟೊಂದು ನಾವೇನು ಹೋಗ್ತಿದ್ರಿ ಫ್ರೆಂಡ್ಸ್, ನಾವೇನಿದೆ ಹುಡುಗರು ಸೇರ್ತಿದ್ವಿ, ನಾವೇನಿದೆ ಎಲ್ಲ ಹುಡುಗರು ಎಲ್ರಿಗೂ ರಾಖಿ ಕಟ್ಟಿರ್ತಾರೆ. ಸೊ ಕ್ರಶ್ ಅಂತ ಆಕ್ಚುಲಿ ಆ ಲವ್ ಅನ್ನೋದು ಗೊತ್ತಿದ್ದಿಲ್ಲ ನಮ್ಗೆ, ಟು ಬಿ ಫ್ರಾಂಕ್. ಸೊ ಎಲ್ಲ ನಾವು ಕಾಮನ್ ಫ್ರೆಂಡ್ಸ್ ಚೆನ್ನಾಗಿರ್ತಿದ್ವಿ, ಕ್ರಿಕೆಟ್ ಆಡ್ತಿದ್ವಿ, ಫ್ರೀ ಟೈಮಲ್ಲಿ ಕ್ರಿಕೆಟ್ ಆಡ್ತಿದ್ವಿ ನಮ್ಮ ಸ್ಕೂಲ್ ಗ್ರೌಂಡಲ್ಲಿ. ಫನ್ನಿಯೆಸ್ಟ್ ಟೀಚರ್ ಮೆಮೊರಿ? ಅದು ಮಗ ಇದು ಸ್ವಲ್ಪ ಟಫು. ನೀನಿತ್ತು ಸ್ಕೂಲ್ ಕೇಳ್ತೀಯ ಅಂತ ನನಗೆ ಗೊತ್ತಿಲ್ಲ, ಪ್ರಿಪೇರ್ ಆದ್ರೂ ಆಗಿ ಬರ್ತಿದ್ದೆ. ಸೊ ನಾನು ಇದು ನನಗೂ ಇವಾಗ ಏನು ಹೇಳೋದು ಗೊತ್ತಾಗ್ತಿಲ್ಲ. ಬಟ್ ಫನ್ನಿಯೆಸ್ಟ್ ಇನ್ಫ್ಯಾಕ್ಟ್ ಹೇಳ್ಬಾರ್ದು, ಪ್ರಿನ್ಸಿಪಲ್ಲೇ ಸ್ವಲ್ಪ ಫನ್ನಿ ಆಗಿದ್ರು. ನಮಗೆ ಹೌದು, ಅವರೇ ಆಕ್ಚುಲಿ ಸ್ವಲ್ಪ ಫನ್ನಿ ಆಗಿದ್ರು. ನಾವ್ ಅದನ್ನ ಇನ್ನೊಂದು ಹೇಳಲ್ಲ, ನಾವ್ ಅದನ್ನ ಸರ್ನ ಒಂದು ಏನ್ ಹೇಳೋದು, ರೀಕ್ರಿಯೇಷನ್ ಅಂದ್ರೆ ನಾವ್ ಇದ್ ಮಾಡ್ತೀವಿ. ಸರ್ ಹೇಗ್ ನಡೀತಾರೆ ಇಮಿಟೇಟ್ ಮಾಡ್ತಿದ್ರಿ, ವರ್ಡ್ ಬರ್ತದೆ, ಇಮಿಟೇಟ್ ಮಾಡ್ತಿದ್ರಿ ಸರ್ನ. ಹೇಗ್ ಬರ್ತಿದ್ರು ನಮ್ ಕ್ಲಾಸ್ ರೂಮ್ಗೆ, ಹೇಗ್ ಮಾತಾಡ್ಸ್ತಾರೆ, ನಮ್ಮನ್ನ ಹೇಗ್ ಹೆಸರಿಗೆ ಕರೀತಾರೆ. ಸೊ ಇದು ಒನ್ ಥಿಂಗ್ ವಿ ಹ್ಯಾವ್ ಟು ಥ್ಯಾಂಕ್ ಇಟ್. ಇವತ್ತು ನಮ್ಗೆ ಈ ಎಜುಕೇಶನ್ ಅಲ್ಲಿ ಇದೀವಿ ಅಂದ್ರೆ ಆ ಸರ್ನ ನೆನಪಲ್ಲಿ ಇಟ್ಕೊಂತೀವಿ. ದೋಸ್ 10 ಎಂತ ಹೇಳ್ಬೋದು 10th ಕ್ಲಾಸ್ವರೆಗೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಬಟ್ ನಮ್ಗೆ ಪ್ರಿನ್ಸಿಪಲ್ ಕೊಡ್ತಾ ಇದ್ದ ಒಂದು ಮ್ಯಾರಿ ಗೋಲ್ಡ್, ಬ್ರಿಟಾನಿಯಾ ಬಿಸ್ಕೆಟ್, ಇವೊಂದು. ಸಾರಿ ಫ್ರೆಂಡ್ಸ್, ವೈಫ್ ಕಾಲ್ ಮಾಡಿದ್ರು, ಸೊ ವಿಡಿಯೋ ಇಲ್ಲಿಗೆ ಪಾಸ್ ಮಾಡಬೇಕಾಗಿತ್ತು. ಲೆಟ್ಸ್ ಕಂಟಿನ್ಯೂ. ದ ನೆಕ್ಸ್ಟ್ ಕ್ವೆಶ್ಚನ್, ಹೂ ಚೇಂಜ್ ದ ಮೋಸ್ಟ್? ಯಾರು ತುಂಬಾ ಚೇಂಜ್ ಆಗಿದ್ದಾರೆ ಇಲ್ಲಿವರೆಗೂ ನೀನ್ ನೋಡ್ದಂಗೆ ನಮ್ಮ 3 ಜನದಲ್ಲಿ? ಆಕ್ಚುಲಿ ನಿಜವಾಗ್ಲೂ ಹೇಳಕ್ ಹೋದ್ರೆ ಯಾರು ಚೇಂಜ್ ಆಗಿಲ್ಲ, ನಾವೆಲ್ಲ ಹಾಗೆ ಇದೀವಿ. ಅವಾಗ ಹೆಂಗಿದ್ರು ಹಂಗೆ, ಸೇಮ್ ಫ್ರೆಂಡ್ಶಿಪ್, ಸೇಮ್ ವ್ಯಾಲ್ಯೂಸ್, ಸೇಮ್ ಅದೇ ಲವ್, ಅದೇ ಕೇರ್ ಇದೆ ಎಲ್ಲ. ಬಟ್ ಒಂದು ಹೇಳ್ತೀನಿ, ಅಪಿಯರೆನ್ಸ್ ವೈಸ್ ನಿಜವಾಗ್ಲೂ ಹೇಳ್ತೀನಿ. ಯಾಕಂತ ಹೇಳ್ತೀನಿ ಕೇಳಿ, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಕಿರಿಕ್ ಪಾರ್ಟಿ ಫಸ್ಟ್ ಹಾಫ್ ಅಲ್ಲಿ ರಕ್ಷಿತ್ ಶೆಟ್ಟಿ ಹೇಗಿರ್ತಾರೋ ಹಾಗಿದ್ದ ನಮ್ಮ ಹುಡುಗ. ಬಟ್ ಸೆಕೆಂಡ್ ಪಾರ್ಟ್ 2, ಐ ಮೀನ್ ಇಂಟ್ರೋಲ್ ಆದ್ಮೇಲೆ ಬರೋ ರಕ್ಷಿತ್ ಶೆಟ್ಟಿ ಥರ ಫುಲ್ ಚೇಂಜ್, ಫುಲ್ ಸ್ಟೈಲಿಶು, ಫುಲ್ ನಮ್ಮ ಹುಡುಗ ಸಕ್ಕತ್ತಾಗ್ಬಿಟ್ಟಿದೆ. ಆ್ಯಕ್ಚುಲಿ ಸಡನ್ ಆಗಿ ಆಫ್ಟರ್ ಸ್ಕೂಲಿಂಗ್ ಅವ್ನು ಹೆಂಗೆ ಟ್ರಾನ್ಸ್ಫಾರ್ಮ್, ಆ್ಯಕ್ಚುಲಿ ಜೊತೆ ನೀವು ಹೇಗೆ ಟ್ರಾನ್ಸ್ಫಾರ್ಮ್ ಮಾಡಿ ಸಡನ್ ಆಗಿ. ಆ್ಯಕ್ಚುಲಿ ಮೇ ಬಿ ಓಲ್ಡ್ ಫೋಟೋ ಏನಾದರೂ ಇವನು ನೆಕ್ಸ್ಟ್ ಲಾಗಲ್ಲಿ ಏನಾದರೂ ಪೋಸ್ಟ್ ಮಾಡಿದರೆ ನೀವೇ ಹೇಳ್ತೀರ ಆ್ಯಕ್ಚುಲಿ ಅವ್ನು ಚೇಂಜಸ್. ಈ ಲುಕ್ಸ್ ವೆರಿ ಸ್ಟೈಲಿಶ್ ನಾವು. ಅವಾಗ ಸ್ಟೈಲಿಶ್, ಬಟ್ ಇವಾಗ ಸೋ ಇನ್ನೋಸೆಂಟ್. ಈಗ ಶಶಿ ಯಾವಾಗ ಸಿಕ್ಕಿದ್ರು ಇದು ಹೇಳೇ ಹೇಳ್ತಾರೆ. ಇಲ್ಲ ನಿಜವಾಗ್ಲೂ ನೀವು ಅವನದು ಓಲ್ಡ್ ಫೋಟೋಸ್ ಏನಾದ್ರು ವ್ಲಾಗ್ ಅಲ್ಲಿ ಹಾಕಿದ್ರೆ ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ. ಇಲ್ಲಿಗೆ ನಂದು ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ನಾನೇನ್ ಪ್ರಿಪೇರ್ ಮಾಡಿದ್ದೆ ಇಲ್ಲಿಗೆ ಮುಗೀತು ಮಗ. ಸೊ ನೀನೇನ ಹೇಳೋದಿದ್ಯಾ? ಇಲ್ಲ, ನಾನು ಆಕ್ಚುಲಿ ಒಂದು ಮೇನ್ ಕ್ವಶನ್ ಮಿಸ್ ಮಾಡ್ಬಿಟ್ಟಿದ್ದಾರೆ. ನಾನು ಆ್ಯಡ್ ಮಾಡ್ತೀನಿ ಆ ಕ್ವಶನ್. ಆಕ್ಚುಲಿ ನಮ್ಮ ಸ್ಕೂಲ್ ಟೈಮಲ್ಲಿ ಯಾರ ಮಗ ನಿನ್ನ ಫೇವ್ರೆಟ್ ಟೀಚರ್? ಇದು ಯಾಕೆ ಹೇಳ್ತಾ ಇದೀನಿ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್. ಗೊತ್ತಾಯ್ತು ನನಗೂ. ಅವ್ನ ಫೇವ್ರೆಟ್ ಟೀಚರ್ ನಾನೇ ಹೇಳ್ಬಿಡ್ತೀನಿ ಬಿಡಿ. ಹಿಂದಿ ಮ್ಯಾಮ್ ತಾನೇ, ಹಿಂದಿ ಕ್ಲಾಸ್ ಟೀಚರ್. ಆಕ್ಚುಲಿ ಇವ್ರ ಕ್ಲಾಸ್ ಹಿಂದಿ ಮ್ಯಾಮು. ಆಕ್ಚುಲಿ ಅವಾಗ ಒಂದು ಕ್ವಶನ್ ಕೇಳಿದ್ರಲ್ಲ, ಕ್ರಶ್, ಅವರೇ ಆಗಿರ್ತಾರೆ ಮೇ ಬಿ. ಸೊ ಹಿಂದಿ ನನಗಂತೂ ಏನು ಅರ್ಥನೇ ಆಗ್ತಾ ಇದ್ದಿಲ್ಲ. ಆದ್ರೆ ಫಸ್ಟ್ ಪರ್ಸನ್ ಹೋಗಿ ಆ ಕ್ಲಾಸಲ್ಲಿ ಕೂತಿರೋದಂತೂ ನಾನೇ ಇರ್ತಿದ್ದೆ. ಏನು ಅರ್ಥ ಆಗ್ತಾ ಇದ್ದಿಲ್ಲ. ಒಂದು ಕ್ಲಾಸು ಮಿಸ್ ಮಾಡ್ತಿರ್ಲಿಲ್ಲ ನಮ್ಮ ಹುಡುಗ. ಸೊ ನನಗೆ ಫೇವ್ರೇಟ್ ನೀನು ಹೇಳಿದೆ ಹಿಂದಿ ಮ್ಯಾಮ್. ಸೊ ನಿನಗೆ ಫೇವ್ರೇಟ್ ಯಾರು ಮಗ? ನಿನಗೆ ಫೇವ್ರೇಟ್? ನನ್ನ ಫೇವ್ರೇಟ್ ಅಂತ ಏನಿಲ್ಲ ಮಗ, ಜಸ್ಟ್ ಮ್ಯಾಥ್ಸ್ ಟೀಚರ್. ಯಾಕಂದ್ರೆ ಆ ಸಬ್ಜೆಕ್ಟ್ ತುಂಬ ಕಷ್ಟ ಇತ್ತು, ಅದಕ್ಕೆ. ಮತ್ತೆ ನಾನು ಸ್ಕೂಲ್ ಮೆಮರೀಸ್ಗೆ ಹೋಗ್ತಾ ಇದ್ದೀನಿ. ಒಂದಿನ ಟ್ರೈ ಮಾಡೋಣ, ನೋಡು, ಒಂದಿನ ಹೋಗೋಣ ಸ್ಕೂಲ್ಗೆ ಹೋಗಿ ಒಂದಿನ. ಒಂದು ಗ್ರೂಪ್ ಇದೆ, ಹೆಂಗಿದೆ ಸ್ಕೂಲ್ ಗ್ರೂಪಲ್ಲಿ ನಾವು ಮೆಸೇಜ್ ಮಾಡಿ ಎಲ್ಲಾನು ಕೇಳೋಣ. ಅವರು ಯಾವ ಒಂದು ರ್ಯಾಂಡಮ್ ಒಂದಿನ ಫಿಕ್ಸ್ ಮಾಡಿ ಫ್ರೀ ಇರೋ ಟೈಮಲ್ಲಿ ಹೋಗ್ಬಿಟ್ಟು ಬರೋಣ. ಎಷ್ಟು ದಿನ ಆಯ್ತು ನಾವು ಸ್ಕೂಲ್ ಹೋಗಿ. ಡನ್. ಆ್ಯಕ್ಚುಲಿ ಪ್ಲಾನ್ ಮಾಡೋಣ ಡೆಫಿನೆಟ್ಲಿ. ಎಲ್ಲರೂ ನಾವು ಹೋಗಿ
ಒಂದು ಮೊಮೆಂಟ್ನ ನಿಮಗೂ ಆ ಥರ ಮಾಡಬೇಕು, ಆ ಥರ ಒಂದು ವ್ಲಾಗ್ ಮಾಡ್ತಾನೆ, ನಿಮಗೂ ನಿಮ್ಮ ಸ್ಕೂಲ್ ಡೇಸ್ನ ಹೋಗಿ ಅದನ್ನು ರೀಕ್ರಿಯೇಟ್ ಮಾಡೋ ಥರ ಒಂದು ವಿಡಿಯೋ ಮಾಡೋಣ ಅಂತಿದ್ದೀವಿ. ಅದು ಲಾಸ್ಟ್ ಟೈಮ್ ನಾನು ಹೋಗಿದ್ದು ಅದೇ ನಾನು ಹೇಳ್ಬೇಕಂದ್ರೆ ನಿಮಗೆ ಸರ್ ಮುನೇಪ ಸರ್ ಬರ್ತಿದ್ರು ಅವಾಗ. ಆ್ಯಕ್ಚುಲಿ ನಮ್ಮ ಸರ್ ಅವಾಗ ಸ್ವಲ್ಪ ಇದ್ರು, ಅವಾಗ ಏಜ್ ಆಗಿತ್ತು, ಏಜ್ ರಿಲೇಟೆಡ್ ಇಶ್ಯೂಸಿಂದ ಪಾಸ್ ಅವೇ ಆದರು. ಬಟ್ ನೋಡಿ ನಾವು ನೆಕ್ಸ್ಟ್ ಟೈಮ್ ಹೋದರೆ ಸರ್ನ ತುಂಬ ಮಿಸ್ ಮಾಡ್ಕೊತೀವಿ. ಅದೊಂದು Principal sir ನ ಪ್ರಿನ್ಸಿಪಲ್ ಸರ್ನ. ನೀನು ಟೈಮ್ ಟ್ರಾವೆಲ್ ಮಾಡಿದ್ರೆ ಅಂದರೆ ನಾವು ನೀನೊಂದು ರೀಕ್ರಿಯೇಟ್ ಮಾಡಬೇಕು ಒಂದು ಡೇನ, ಪಾಸ್ಟ್ ಡೇಸ್ನ. ನಾವು ಇಲ್ಲಿವರೆಗೂ ಕಳೆದಿರುವಂಥ ದಿನಗಳಲ್ಲಿ ಒಂದು ದಿನ ನೀನು ಒಂದು ರೀಕ್ರಿಯೇಟ್ ಮತ್ತೆ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಯಾವ ದಿನ ನೀನು ಮತ್ತೆ ಯಾವುದು ಕ್ಷಣ ಅಂತ ಹೇಳ್ಬೇಕು. ಸೊ ಆ ಥರ ಟೈಮ್ ಟ್ರಾವೆಲ್ ಏನಾದರೂ ನಮಗೆ ಮತ್ತೆ ಚಾನ್ಸ್ ಸಿಕ್ಕರೆ, ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಮಗೆ ತುಂಬ ಮೆಮೊರೀಸ್ ಇದೆ. ತುಂಬ ಡೇಸ್ ನಾವು ರೀಕ್ರಿಯೇಟ್ ಟೈಮ್ ಟ್ರಾವೆಲ್ ಮಾಡಿ ಅಲ್ಲಿಗೆ ಹೋಗಬೇಕು ಅನಿಸುತ್ತೆ. ಬಟ್ ನೀನು ಒಂದು ಹೇಳ್ಬೇಕಾ, ತುಂಬ ಇದೆ ಕಷ್ಟ. ಬಟ್ ಒಂದು ಹೇಳಬೇಕು ಅಂದರೆ 5 to 6 years ಬ್ಯಾಕ್, ಅವಾಗ ನಾವು ಬಿಫೋರ್ ಮ್ಯಾರೇಜ್ ಆ್ಯಕ್ಚುಲಿ ನಮ್ಮ ಈಸ್ಟ್ ಪಾಯಿಂಟ್ ಬ್ಯಾಕ್ ರೋಡಲ್ಲಿ ನಾವು ಸ್ಪೆಂಡ್ ಮಾಡಿ ಟೈಮ್ ನಿಜವಾಗ್ಲೂ ಮತ್ತೆ ತುಂಬ ಇದೆ. ತುಂಬ ಎಂಜಾಯ್ ಮಾಡಿದ್ವಿ ನಾವು. ಬರೀ ನಾವು 3 ಜನ, ನೀ, ರಾಜ್ ಆ್ಯಂಡ್ JP, ಆರ್ಯನ್. ಸೊ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡಿದ್ವಿ. ಜೊತೆಗೆ ರೀಸೆಂಟಾಗಿ ಐ ಥಿಂಕ್ 2 years ಬ್ಯಾಕ್ ಹೋಗಿದ್ದ ಬೆಂಕಿ ಫಾಲ್ಸ್. ನೀವು ಅದು ಇವ್ರ ವ್ಲಾಗ್ ಅಲ್ಲಿ ಇದೆ, ಬೆಂಕಿ ಫಾಲ್ಸ್ ಅಂತ ನೋಡಿ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈಗಲೂ ಬೇಕಾದ್ರೆ ಇವ್ರ ಬ್ಲಾಗ್ ಅಲ್ಲಿ ನೋಡಿದ್ರೆ ನಿಮ್ಗೆ ಇವ್ರ ಪೇಜ್ ನಲ್ಲಿ ಇವ್ರ ಚಾನಲ್ ಇದೆ. ಅನ್ಪ್ಲಾನ್ಡ್ ಮತ್ತೆ ಡೇಸ್ ನನಗೆ ಮತ್ತೆ ಟ್ರೈ ಮಾಡೋಣ ಅಂತ ಮಾಡ್ತಿದೀವಿ, ಸಿಗ್ತಾನೆ ಇಲ್ಲ ಎಲ್ಲರಿಗೂ ಸಮಯ, ಮದುವೆ ಆಗಿರೋದ್ರಿಂದ ಎಲ್ಲರಿಗೂ ಸೊ ಸ್ವಲ್ಪ ಇದಾಗ್ತಿದೆ. ಬಟ್ ಸೂನ್ ಇನ್ನೊಂದು ಮುದ್ದತ್ತಿಗೆ ಹೋಗೋಣ ಅಂತ ಇದೆ. ಸೊ ಪ್ಲಾನ್ ಇದೆ, ನೋಡೋಣ. ಒಂದು ಒಳ್ಳೆ ಟೈಮ್ ಬಂದರೆ ಡೆಫಿನೆಟ್ಲಿ ಅದೊಂದು ಬ್ಲಾಗ್ ಮಾಡೋಣ. ನನಗೆ ಟೈಮ್ ಟ್ರಾವೆಲ್ ಮಾಡ್ಬೇಕಂದ್ರೆ ನಾನೇ ನಿಮ್ಮ ಜೊತೆ ಸ್ಕೂಲ್ ಡೇಸ್ ಬಂದ್ಬಿಡೋಣ ಅಂತ. ಅದೇ ಟಿಫನ್ ಬಾಕ್ಸ್ ಇಟ್ಕೊಂಡು ನಾನು ಬ್ಯಾಗ್ ಎತ್ಕೊಂಡು ನಿಮ್ಮ ಜೊತೆ ಬರೋದು, ಇದು ಲವ್ರಿ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಿದ್ವಿ. ಸೊ ನಾನು ಮತ್ತೆ ಹೋಗ್ಬೇಕು. ಬಟ್ ನೀನೊಂದು ಸ್ಪೆಸಿಫಿಕ್ ಆಗಿ ಒಂದೇ ಹೇಳಿದ್ರೆ, ನಾನು ಟೈಮ್ ಟ್ರಾವೆಲ್ ಅಂತ ಹೇಳಿದ್ರೆ ನಾವು ಕಮ್ಮನಹಳ್ಳಿಗೆ ಹೋಗಿ ಆಲ್ಮನ್ ರೋಲ್ಸ್ ತಿಂತ ಇದ್ರಲ್ಲ, ಅವಾಗ ಇಷ್ಟು ದಪ್ಪ ಫ್ರೆಂಡ್ಸ್ ಹೆಂಗಿದೆ ಗೊತ್ತಾ ಅದು ರೋಲು ಎಲ್ಲ, ಮಯೋನೀಸ್, ಚೀಸ್ ಮತ್ತೆ ಇದಿತ್ತು ಚಿಕನ್, ಇದು ಫ್ರೆಂಚ್ ಫ್ರೈಸ್, ಒಂದು ಡಿಫ್ರೆಂಟ್. ಅದಾದ್ಮೇಲೆ ನಾವು ಒಂದು ಪಾಟಿ ಕುಡಿತಿದ್ವಿ, ಕಸ್ತೂರಿ ನಗರ. ಸೊ ಕಸ್ತೂರಿ ನಗರ ಅದು ಮೆಮೊರಿ ನನಗೆ ಒಂದು ರೀಕ್ರಿಯೇಟ್ ಮಾಡಬೇಕು. ಅದಾದ್ಮೇಲೆ ಮತ್ತೆ ನಾವು ಹೊಸಕೋಟೆ ಬಿರಿಯಾನಿಗೆ ಹೋಗ್ತಾ ಇದ್ವಿ ಅಂತ ಫ್ರೆಂಡ್ಸ್. ನಾನು ನೈಟ್ ಎಲ್ಲ ಎದ್ದಿರ್ತಿದ್ದೆ, ಅಲಾರಾಮ್ ನೋಡೋದು, ಟೈಮ್ ನೋಡೋದು, ಎಷ್ಟೊತ್ತಾಗುತ್ತೆ ಹೋಗೋಣ ಎಲ್ಲಾರು ಅಂತ. ಸೀರಿಯಸ್ಲಿ ಹೊಸಕೋಟೆ ಬಿರಿಯಾನಿ ನಿಜವಾಗ್ಲೂ ಅರ್ಲಿ ಮಾರ್ನಿಂಗ್ 4 o'clock ನಾವು ಹೋಗ್ತಿದ್ವಿ, 4:30. ಅದೊಂದು ಲಾಂಗ್ ರೈಡ್ ಬೈಕ್ಗಳಲ್ಲಿ ಸಖತ್ತಾಗಿತ್ತು. ಮನೆಯಿಂದ ಹೊಸಕೋಟೆ ಹೈವೇ, ಸೀರಿಯಸ್ಲಿ ನಿಜವಾಗ್ಲೂ ಮಗ ಅದು ನಾನಂತೂ ಹೇಳಕ್ ಹೋದ್ರೆ ಎಷ್ಟೊಂದಿದೆ. ಬಟ್ ಇದರಲ್ಲಿ ನಾನೊಂದು ಕ್ವೈಟ್ ಫ್ಯೂ ಮೂಮೆಂಟ್ಸ್ ಹೇಳಿದೀನಿ, ನನ್ನ ಫೇವ್ರೇಟ್ ಅಲ್ಲಿ ಸೇಮ್ ಇದು ನನ್ನ ಫೇವ್ರೇಟ್. ಸೊ ಅದರಲ್ಲಿ ನಾನು ನಿಮ್ಗೊಂದು ತೋರಿಸ್ಬೇಕಂತ ಹೇಳಿದ್ರೆ ನನ್ನ ಹತ್ರ ಇತ್ತು ಫೋಟೋ, ಇದು ಹುಡುಕಿ. ಸೊ ಏನ್ ಗೊತ್ತಾ ಫ್ರೆಂಡ್, ಈ ಫೋಟೋ 2006 ಅಲ್ಲಿ ತೆಗ್ದಿರೋದು. ಸೊ ಇದು ಮಗ ಸೂಪರ್. ಅವಾಗ ನೀನು, ನಾನು, ರಾಜ್, ಯುವರಾಜ್ ಸಿಂಗಿಂಗ್ ಕಾಂಪಿಟೇಷನ್ ಇದು 2016 ಅಲ್ಲಿ ಇದು. ಸೊ ನೋಡಿ, ಹೋಪ್ ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ. ಸೊ ಇದರಲ್ಲಿ ಯಾರು ಇದರಲ್ಲಿ ನನ್ನ ಫ್ರೆಂಡ್ ಶಶಿ ಎಲ್ಲಿದ್ದಾರೆ ಅಂತ ಕಮೆಂಟ್ ಮಾಡಿ, ನಿಮ್ಗೆ ಗೊತ್ತಾದ್ರೆ ಝೂಮ್ ಮಾಡ್ತೀನಿ ನೋಡಿ. ಇಷ್ಟು ಜನದಲ್ಲಿ ನಾನು ಎಲ್ಲಿದ್ದೀನಿ ಮತ್ತೆ ನನ್ನ ಫ್ರೆಂಡ್ ಎಲ್ಲಿದ್ದಾರೆ ಅಂತ ಗುರ್ತಿಡಿತೀರಾ ನೋಡಿ ಸ್ವಲ್ಪ. ಫಸ್ಟ್ ಫೋಟೋದಲ್ಲಿ ನೀವು ಇನ್ನೊಂದು ಕೆಳಗಡೆ ನೋಡ್ತಿರೋದೇನು ಗೊತ್ತಾ, ನಮ್ದು ಯಾವಾಗಿದ್ದು 2016 ಅಲ್ಲಿ ಇದನ್ನ ನಾವು ಇನ್ನೊಂದು ಸೆಲ್ಫಿ ವಿಡಿಯೋ ಹೇಳಿದ್ನಲ್ಲ, ನಮ್ಮ ಸ್ಕೂಲ್ಗೆ ಹೋಗಿದ್ದೆ ಅಂತ, ಅಲ್ಲಿ ತೆಗ್ದಿರೋಂಥ ಫೋಟೋ. ಫೋಟೋ ಮತ್ತೆ ತೋರಿಸಿ ಖುಷಿ ಆಯ್ತು ಆಕ್ಚುಲಿ ನಿಜವಾಗ್ಲೂ. ನಾನು ಆಕ್ಚುಲಿ ನನ್ಗೆ ಇನ್ನೂ ನೆನಪು ಇದೆ, ನಾವು ಸಾಂಗ್ ಪ್ರಿಪೇರ್ ಮಾಡ್ತಿದ್ದಿದ್ದು, ಕ್ಲಾಸಸ್ ಫಿನಿಶ್ ಎಲ್ಲ ಬೇಗ ಬಂದಿದ್ವಿ ನಾವು. ರಾಜ್ ಮನೆಗೆ ಹೋಗಿದ್ರಿ ಇಲ್ಲ ಪ್ರಾಕ್ಟೀಸ್ ಮಾಡಿದ್ದೆ ಅನ್ಸುತ್ತೆ. ಇದು ಸ್ಕೂಲ್ ಟೈಮ್ ಅಲ್ಲಿ ಸಿಂಗಿಂಗ್ ಅಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ ನಮ್ಮ ಆರ್ಯನವರು ನಿಜವಾಗ್ಲೂ. ಮೇ ಬಿ ಅದು ಗ್ರೂಪ್ ಸಿಂಗಿಂಗು, ಇಂಡಿವಿಜುವಲ್ ಸಿಂಗಿಂಗ್ ಅಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ ನಮ್ಮ ಆರ್ಯನವರು. ಅದಾದ್ಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ಫಸ್ಟ್ ಕ್ರಿಕೆಟ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರೆ ನನ್ನ ಫ್ರೆಂಡು.
ಬಟ್ ಅವಾಗೆ ಬ್ಯಾಟ್ ಶಶಿ ಒಂದು MRF ಬ್ಯಾಟ್ ನನಗೆ ಇನ್ನೂ ನೆನಪಿದೆ. ಬ್ಯಾಟ್ ಇಂಟ್ರೊಡ್ಯೂಸ್ ಮಾಡಿ ನಾವು ಶಶಿ ನಮ್ಮಲ್ಲಿ ನಮ್ಮ ಇಂಟ್ರೊಡ್ಯೂಸ್ ಸ್ಕೂಲಲ್ಲಿ ನಮಗೆ ಲೈಕ್ ಎಲ್ಲಾರ್ಗು ಕ್ರಿಕೆಟ್ ಬ್ಯಾಟ್ ತಗೊಂಬಂದು ಕ್ರಿಕೆಟ್ ಆಡೋ ಒಂದು ಪ್ಯಾಷನ್ ಒಂದು ಇದು ತೋರಿಸಿದ್ದು ಇಂಟ್ರೆಸ್ಟ್ ಎಲ್ಲರಿಗೂ ಅಮೌಂಗಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ನನ್ನ ಫ್ರೆಂಡ್ ಅಂತ ಹೇಳ್ಬೋದು. ಅದು ಇಲ್ಲಿಗೆ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ನಮ್ಮ ಒಂದು ಜರ್ನಿ ಒಂದು ಕ್ಯೂಟ್ ಮೆಮೊರಬಲ್ ಮೆಮೊರೀಸ್ನ ನಾನು ಮತ್ತೆ ನನ್ನ ಫ್ರೆಂಡು ಶೇರ್ ಮಾಡಿದ್ರಿ. ಸೊ ನೈಸ್ ಮಗ, ಇಟ್ ವಾಸ್ ರಿಯಲಿ ನೈಸ್ ಆ್ಯಕ್ಚುಲಿ. ಏನು ಗೊತ್ತಾ, ಇದ್ರ ಜೊತೆಗೆ ರಾಜ್ ಅಂತ ನಮ್ಮ ಯೂಶಲಿ ನಮ್ಮ ಕ್ಲೋಸ್ ಫ್ರೆಂಡ್ ಅವ್ರು ಇರಬೇಕಿತ್ತು. ಐ ವಿಶ್ ಮಗ ಒನ್ ಮೋರ್ ಬ್ಲಾಗ್ ಡೆಫಿನೆಟ್ಲಿ. ನಾವು ಹೇಳಿದ್ನಲ್ಲ ಸ್ಕೂಲ್ದು ಮಾಡ್ತೀವಲ್ಲ, ರಾಜ್ ಹೆಂಗನ ಮಾಡಿ ನಾನು ರಾಜ್ ಫ್ರೀ ಮಾಡ್ಕೊಂಡು ರಾಜ್ನ ಕರ್ಕೊಂಡ್ಬರ್ತೀವಿ. ಇನ್ನೊಂದು ಮೆಮೊರೀಸ್ನ ನಾವು ಅಪ್ಲೋಡ್ ಮಾಡ್ಬೋದು, ರೀಕ್ರಿಯೇಟ್ ಮಾಡ್ಬೋದು. ನಿಜವಾಗ್ಲೂ ಥ್ಯಾಂಕ್ಸ್ ಮಗ. ಆ್ಯಕ್ಚುಲಿ ಎಮೋಷನ್ ಆಗ್ತಿಲ್ಲ. ಸೊ ಚೆನ್ನಾಗಿತ್ತು. ನನಗೆ ನಿಜ ಯಾವಾಗೂ ಏನಂದ್ರೆ ನಮಗೆ ಸಮಯ ಸಿಗ್ತಿಲ್ಲ ಎಲ್ಲಾರ್ಗು ಒಂದು, ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ತಿದೀವಿ 3 ಜನನು, ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಸೊ ಅವ್ರಿಗೂ ಸಮಯ ಕೊಟ್ಟು ನಮ್ದು ಪರ್ಸನಲ್ ಸ್ವಲ್ಪ ಕೆಲ್ಸಗಳು ಇರುತ್ತೆ, ಸೊ ಅದರಿಂದ ಸಿಗಲ್ಲ. ಬಟ್ ಇವತ್ತು ನೀನು ಲೈಕ್ ಮೀಟ್ ಮಾಡಿದ್ದು ನನಗಂತೂ ವರ್ಡ್ಸ್ ಬರ್ತಿಲ್ಲ ಹೇಳೋದಕ್ಕೆ. ಬಟ್ ಥ್ಯಾಂಕ್ಸ್ ಮಗ ಬಂದಿದ್ದಕ್ಕೆ. ನನಗೂ ಒಂದೇನಂತಂದ್ರೆ ಖುಷಿ ಆಗ್ತಿದೆ. ಮತ್ತೆ ಇಲ್ಲ ನಿಜವಾಗ್ಲೂ ನನಗೆ ತುಂಬಾ ಅಂದ್ರೆ ಖುಷಿ ಆಯ್ತು. ಸಡನ್ ಆಗಿ ಆಕ್ಚುಲಿ ನನಗೆ ಗೊತ್ತಿರಲಿಲ್ಲ ಇವನು ವ್ಲಾಗ್ ಮಾಡ್ತಿದ್ದಾರೆ ಅಂತ. ಜಸ್ಟ್ ಮೀಟ್ ಆಗೋಣ ಅಂತ ಕರೆದ ಪಾಪ. ಆಕ್ಚುಲಿ ಲಾಸ್ಟ್ ವೀಕ್ ಎಲ್ಲ ಕರೆದಿದ್ರು, ಬಟ್ ಇವ್ನು ಹೇಳ್ದಂಗೆ ಕೆಲಸ ಮತ್ತೆ ಏನಾದ್ರು ಒಂದು ಕಮಿಟ್ಮೆಂಟ್ಸ್ ಇರ್ತದೆ, ಸೊ ಅದಕ್ಕೆ ನಾವು ಮೀಟ್ ಆಗೋಕ್ಕಾಗಿಲ್ಲ. ಬಟ್ ನಿಜವಾಗ್ಲೂ ಇವತ್ತು ಮೀಟ್ ಆಗಬೇಕು ಅಂತ ಬಂದೆ. ತುಂಬ ಸರ್ಪ್ರೈಸ್. ಇದೊಂದು ಒಳ್ಳೆ ಮೆಮೊರಿ ಆಗುತ್ತೆ ನನಗೆ. ನಿಜವಾಗ್ಲೂ ಥ್ಯಾಂಕ್ಸ್ ಮಗ. ನಾನು ನಿಜವಾಗ್ಲೂ ಸ್ಕೂಲ್ ಡೇಸ್ನ ನನಗೆ ಮೆಮೊರಿ ಹಂಗೆ ಕಣ್ಮುಂದೆ ಪಾಸ್ ಆಗೋ ಥರ ಇತ್ತು ಮಗ. ಮತ್ತೆ ಇನ್ನೊಂದು ನಾನು ಮರ್ತೆ ಅದು ಕ್ವೆಶ್ಚನ್ ಕೇಳೋಣ ಅಂತಿದ್ದೆ. ಮತ್ತೆ ನಾವು ಫಿಲಿಮ್ಸ್ ಹೋಗ್ತಿದ್ರಿ ಅವಾಗ ಮೂವೀಸ್ಗೆ. ಕೃಷ್ಣ ಥಿಯೇಟರ್ ಅಂತಿದೆ, ಈಗಲೂ ಇದೆ ಅಲ್ಲ? ಈಗ ಕ್ಲೋಸ್ ಆಗಿದೆ. ಇವಾಗ ವಿ ಸಿನಿಮಾಸ್ ಅಲ್ಲೂ ತುಂಬಾ ಹೋಗಿದ್ದೀವಿ ನಾವು. ಉಪೇಂದ್ರ ಮೂವಿದ್ ಹೋಗಿದ್ರಿ, ಆಮೇಲೆ ದರ್ಶನ್ದು ಹೋಗಿದ್ರಿ, ಆಮೇಲೆ ನಾವು ಎಲ್ಲ ಹೋಗಿದ್ದೀವಿ. ಸರ್ಕಸ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ಕಸ್ ಮೂವಿ ಅದಿನ್ನೂ ನೆನಪಿದೆ ನನಗೆ. ಆವತ್ತಿನ ದಿನ ಹೊರಟಿದ್ದು, ಅದಾದ್ಮೇಲೆ ಬಂದು ಕ್ರಿಕೆಟ್ ಆಡಿದ್ರಿ, ಅದೆಲ್ಲ ಮೆಮೊರೀಸ್ ಇದೆ. ಏನಕ್ಕಿದು ಹಾಗೆ ನೆನಪಾಯ್ತು ಅಂದ್ರೆ, ನನ್ನ ಫ್ರೆಂಡು ಇನ್ಸ್ಟಾಗ್ರಾಮಲ್ಲಿ ಶಶಿ ಸೋಮಣ್ಣ ಅಂತಿದೆ, ಸೊ ಎಲ್ಲರೂ ಫಾಲೋ ಮಾಡಿ. ಸೊ ಏನಂತ ಹೇಳ್ತಿದ್ದೀನಿ ಅಂದರೆ, ಫ್ರೆಂಡಿಗೆ ಪ್ಯಾಷನ್ ಇಂಟ್ರೆಸ್ಟ್ ಏನಂದರೆ ಹೇಳಿದ್ನಲ್ಲ ನಿಮಗೆ, ಮೂವೀಸ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ಕರ್ನಾಟಕ ನಮ್ಮ ಕನ್ನಡ ಮೂವೀಸ್ ಅಂದರೆ ತುಂಬಾ ಇದು ಇಂಟ್ರೆಸ್ಟು. ಮತ್ತು ಒಂದಲ್ಲ ಒಂದಿನ ಇಬ್ಬರು ಸೇರಿಕೊಂಡು ಒಂದು ನೆಕ್ಸ್ಟ್ ಹೇಳ್ತೀನಿ, ನೀವೆಲ್ಲರೂ ಮೆಚ್ಚಬೇಕು ನಮ್ಮನ್ನು. ನಾವೆಲ್ಲರೂ ನಿಮ್ಮೆಲ್ಲರಿಗೂ ಪರಿಚಯ ಆಗಬೇಕು. ಅಷ್ಟು ಹಾರ್ಡ್ ವರ್ಕು ನಮ್ಮ ಕಡೆಯಿಂದ ಡೆಡಿಕೇಟ್ ಆಗಿ ನಿಮಗೆ ಮನೋರಂಜನೆ ಆಗಲಿ, ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀವಿ. ಇದು ನಮ್ಮ ಪ್ರಾಮಿಸು. ಸೂಪರ್ ಮಗ. ನಿಜವಾಗ್ಲೂ ನನ್ನ ಸಪೋರ್ಟ್ ಯಾವಾಗಲೂ 100% ಇರುತ್ತೆ. ಚಿಕನ್ ಶವರ್ಮಾ ತಿನ್ನೋಣ ಅಂತ ಶವರ್ಮಾ ಹೌಸ್ಗೆ ಬಂದಿದ್ದೀವಿ, PWD ರೋಡಲ್ಲಿ. ಚೀಯರ್ಸ್ ಮಚ್ಚ. ತಿನ್ನೋಣ ಅಂತ ಶವರ್ಮಾ ಹೌಸ್ಗೆ ಬಂದಿದ್ದೀವಿ, ನಾನು ಮತ್ತೆ ಶಶಿ. ಬಾಯ್, ಥ್ಯಾಂಕ್ ಯು ಸೋ ಮಚ್. ಸಿಗು ಮಚ್ಚ, ಸಿಗೋಣ. ಬಾಯ್, ಟೇಕ್ ಕೇರ್. ಇಲ್ಲಿಗೆ ವಿಡಿಯೋ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ವಿತ್ ಆರ್ಯ.